ಫೋಟೋ ಧೂಳಾಗಿದೆ, ಅದನ್ನು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದೆಯಲ್ಲ, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಕೂತಿದ್ದೀನಿ ಅಲ್ವಾ, ಅದೆಲ್ಲದರ ಮಧ್ಯೆನೂ ನಾನು ಕೂತಿದ್ದೀನಿ. ನನಗೇನೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿನಗೂ ನನ್ನ ಫೋಟೋಯಿಂದ ಪ್ರಾಬ್ಲಮ್ ಏನೂ ಆಗಬಾರ್ದು ಅಲ್ವಾ? ಅದನ್ನು ನೋಡಿ ನಿನಗೆ ನಾನು ಕಷ್ಟದಲ್ಲಿದ್ದೀನಿ ಅನ್ನಿಸ್ತಾ ಇದೆ ಅಲ್ವಾ? ಒಂದು ಮಾತು ನೆನ್ಪಿಟ್ಕೊ, ನಿನ್ನ ಹತ್ರ ನಾನು ಇರುವಾಗ ನನಗೇನೂ ಕಷ್ಟ ಬರೋಕ್ಕೆ ಸಾಧ್ಯ ಇಲ್ಲ. ನಿನಗೆ ಕಷ್ಟ ಬರುತ್ತೆ ಅಂದಾಗೆಲ್ಲ ಅದನ್ನು ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ನಿನಗೆ ಅನ್ನಿಸ್ತಿರ್ಬೋದು ನಾನು ಕಷ್ಟದಲ್ಲಿದ್ದೀನಿ ಅಂತ. ಯಾಕಂದರೆ ಕೆಲವು ಭಕ್ತರ ಕಷ್ಟನ ನಾನು ನನ್ನ ಮೇಲೆ ತೊಗೊಂಡಿರ್ತೇನೆ. ಅದು ನಿನಗೆ ಕಾಣಿಸ್ತಿದೆ. ಅದರಲ್ಲೇ ಅರ್ಥ ಮಾಡ್ಕೊ ನೀನು ನನ್ನ ಎಷ್ಟು ಭಕ್ತಿಯಿಂದ ನೋಡ್ತೀಯ ಅಂತ. ನಿನ್ನಿಂದ ನನಗೆ ಯಾವತ್ತೂ ಕಷ್ಟ ಆಗಲ್ಲ. ಹಾಗಾಗಿ ನನ್ನ ವಿಗ್ರಹ, ನನ್ನ ಫೋಟೋ ಏನಿದೆ ಹಾಗೇ ಇರಲಿ. ಅದೇ ರೀತಿ ಇರೋದಕ್ಕೆ ನಿಮ್ಮ ಮನೆಯಲ್ಲಿ ಇಷ್ಟಪಡ್ತೀನಿ. ಅದರಲ್ಲಿ ಯಾವ ರೀತಿ ಇದೀನೋ ಅದೇ ರೂಪದಲ್ಲಿ ನಾನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದೀನಿ. ಅದೇ ರೂಪದಲ್ಲಿ ನೀನು ನನ್ನ ನಾರಾಯಣ ಅಂತ ಅಂದ್ಕೊಂಡಿದ್ಯಾ. ಅದೇ ರೂಪದಲ್ಲಿ ನೀನು ನನ್ನ ದೇವರು ಅಂತ ಪೂಜನೆ ಮಾಡ್ತಾ ಇದೆಯಾ. ಅದೇ ರೂಪದಲ್ಲಿ ನಾನು ನಿಮ್ಮ ಮನೆಯಲ್ಲಿ ಖುಷಿಯಾಗಿದ್ದೀನಿ. ನೀನು ಕೆಲವೊಂದು ಒಳ್ಳೆ ವಿಷಯನ ಕಲ್ತಿದ್ಯಾ ಅಲ್ವಾ. ರೀಸೆಂಟಾಗಿ ಒಬ್ಬ ವ್ಯಕ್ತಿಯನ್ನು ನೀನು ಪ್ರಶಂಸೆ ಮಾಡಿದೆ ಅಲ್ವಾ. ಅವರು ಎಷ್ಟು ಕಷ್ಟದಲ್ಲಿರುವಾಗ ನೀನು ಅವರನ್ನು ಪ್ರಶಂಸೆ ಮಾಡಿದೀಯಾ ಅಂದರೆ ಅವರು ಯಾವಾಗಲೂ ನಿನ್ನ ಒಳ್ಳೆಯ ಸ್ನೇಹಿತೆಯ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಇನ್ನು ಮುಂದುವರೆದು ಒಳ್ಳೆಯ ಸಂಬಂಧ ಬೆಳೆಸೋಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ನಿನ್ನ ಒಳ್ಳೆಯತನದಿಂದ ನೀನು ಎಲ್ಲರ ಮನಸ್ಸನ್ನು ಗೆಲ್ತೀಯ. ಹಾಗಾಗಿ ಅವರ ಮನಸ್ಸಲ್ಲಿ ನಿನ್ನ ಬಗ್ಗೆ ತುಂಬ ಗೌರವ ಇದೆ. ನೀನು ನನ್ನ ಹನ್ನೊಂದು ವಚನ ನೆನಪಲ್ಲಿ ಇಟ್ಕೋಬೇಕು. ಹಾಗಾದರೆ ಇವಾಗಲೇ ಪುಸ್ತಕದ ಅಂಗಡಿಗೆ ಹೋಗಿ ಅಲ್ಲಿಂದ ನನ್ನ ಪುಸ್ತಕವನ್ನು ತಗೊಂಡು ಬಾ. ಅದನ್ನು ನಿನ್ನ ತಲೆ ಹತ್ತಿರ ಇಟ್ಕೋ. ಯಾವಾಗಲೇ ನಿನಗೆ ನನ್ನ ನೆನಪಾದ್ರೂ ಅದನ್ನು ಓಪನ್ ಮಾಡಿ ಓದು. ಇದರಿಂದಾಗಿ ನನ್ನ ವಚನನೂ ನೆನಪಲ್ಲಿ ಉಳಿಯುತ್ತೆ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಪುಸ್ತಕವನ್ನು ನೀನು ಮಲಗೋ ಸ್ಥಳದಲ್ಲೇ ಇಟ್ಕೊತೀಯ ಅಂದರೆ ಅದರಿಂದ ಅದರಲ್ಲಿ ಏನೇನು ಮಂತ್ರ ಇದೆ, ನನ್ನ ಚಾಲೀಸ ಇದೆ, ಸ್ಥವನ ಮಂಜರಿ ಇದೆ, 108 ನನ್ನ ನಾಮಗಳಿದೆ. ಎಲ್ಲನೂ ನಿನಗೆ ಅಭ್ಯಾಸ ಆಗೋಗುತ್ತೆ. ನಿನ್ನ ಪ್ರೀತಿ ಏನು ಅಂತ ನನಗೆ ಗೊತ್ತಿದೆ. ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಖುಷಿಯಾಗಿರ್ತೀನಿ. ಸಾಧ್ಯ ಆದರೆ ಇವತ್ತು ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊ. ಹಾಗೆ ಭವಿಷ್ಯದಲ್ಲಿ ನೀನು ಭಕ್ತಿನ ಹೆಚ್ಚು ಮಾಡ್ಕೊಬೇಕು ಅಂತ ಇದೆಯಾ ಅಂದರೆ ಸ್ಥವನ ಮಂಜರಿಯನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊ. ಹಾಗೆ ಕಷ್ಟ ನಿವಾರಣೆ ಮಂತ್ರವನ್ನು ಕೂಡ ಓದು. ಅದರಿಂದ ನಿನ್ನ ಎಲ್ಲ ಕಷ್ಟವೂ ಪರಿಹಾರ ಆಗುತ್ತೆ. ನನ್ನ ಪ್ರೀತಿ ಮಾಡೋರಿಗೆ ಇದೆಲ್ಲ ನೆನಪಿಟ್ಕೊಳ್ಳೋದು ಏನೂ ಕಷ್ಟ ಆಗೋದಿಲ್ಲ. ಖುಷಿಯಾಗಿರು, ನಗ್ನಗ್ತಾ ಇರು.